ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಸಾಕಷ್ಟು ಜನ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡಿದಂಥ ಅಮೌಂಟ್ನಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಇದ್ದಾಗ ಓವರಾಲ್ ನಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಶೇರ್ಸ್ಗಳನ್ನು ಅಥವಾ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಆ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟನ್ನು ರಿಡೀಮ್ ಮಾಡ್ಕೋತೀವಿ. ಈ ರೀತಿಯಲ್ಲಿ ಶಾರ್ಟ್ ಟರ್ಮ್ನಲ್ಲಿ ರಿಡೆಮ್ಷನನ್ನು ಮಾಡಿಕೊಂಡಾಗ ಅದರ ಮೇಲೆ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿಕೊಂಡಾಗ ಕೂಡ ಕರೆಕ್ಟಾಗಿ ಪ್ಲ್ಯಾನ್ ಮಾಡದೆ ನಾವು ಅಮೌಂಟನ್ನು ರಿಡೀಮ್ ಮಾಡಿಕೊಂಡಾಗ ಅದರ ಮೇಲೆ ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿ ನಮ್ಮ ಒಂದು ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ಅಥವಾ ನಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿದ್ರೆ ನಾವು ಆ ಟ್ಯಾಕ್ಸನ್ನು ಲೀಗಲ್ ವೇನಲ್ಲಿ ಸೇವ್ ಮಾಡ್ಬೋದಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. 2024 ಬಜೆಟ್ನಲ್ಲಿ ಹೊಸ ಒಂದು ಟ್ಯಾಕ್ಸ್ ರೂಲ್ಸ್ ಬಂದಿತ್ತು. ನಾವು ನಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿದ್ರೆ ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ರಿಡೀಮ್ ಮಾಡಿಕೊಂಡ್ರೆ ಅದರ ಮೇಲೆ ನಮಗೆ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ. ಶಾರ್ಟ್ ಟರ್ಮ್ಗೆ ಅಂದರೆ 1 ವರ್ಷಕ್ಕೂ ಮುಂಚೆ ಆ ಯೂನಿಟ್ಸ್ಗಳನ್ನು ಅಥವಾ ಶೇರ್ಸ್ಗಳನ್ನು ಸೆಲ್ ಮಾಡಿದ್ರೆ ಅದರ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅಂದರೆ ನಿಮಗೇನು ಪ್ರಾಫಿಟ್ಸ್ ಜನರೇಟ್ ಆಗಿರುತ್ತೆ ಅದರ ಮೇಲೆ ನೀವು 20% ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಅದೇ ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿಕೊಂಡ್ರೆ ಅಂದರೆ ನೀವು ಬೈ ಮಾಡ್ಕೊಂಡಿರುವಂಥ ಶೇರ್ಸ್ಗಳನ್ನು ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು 1 ವರ್ಷಕ್ಕೂ ಹೆಚ್ಚಿನ ಕಾಲ ನೀವು ಹೋಲ್ಡ್ ಮಾಡಿಕೊಂಡ್ರೆ ಆಗ ಅದರ ಮೇಲೆ ನಿಮಗೆ 1.25 ಲಕ್ಷದ ಪ್ರಾಫಿಟ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಅಷ್ಟು ಇನ್ಕಮ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಬಟ್ ಅದರ ಮೇಲೆ ಏನು ಪ್ರಾಫಿಟ್ಸ್ ಬರುತ್ತೆ ಅದಕ್ಕೆ ನೀವು 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಈ ಒಂದು ಅಮೌಂಟ್ 10% ಇತ್ತು 2024 ಬಜೆಟ್ನಲ್ಲಿ. ಅದನ್ನು ಗೌರ್ಮೆಂಟ್ 12.5%ಗೆ ಇನ್ಕ್ರೀಸ್ ಮಾಡಿದೆ. ಹಾಗೆ ಲಿಮಿಟ್ 1 ಲಕ್ಷ ಇದ್ದಿದ್ದನ್ನು 1.25 ಲಕ್ಷಕ್ಕೆ ಏರಿಸಿದ್ದಾರೆ. ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಸ್ಟ್ರಾಟಜಿಯನ್ನು ಬಳಸ್ಕೊಂಡ್ರೆ ಇಲ್ಲಿ ಇಂಟೆಲಿಜೆಂಟಾಗಿ ಲೀಗಲ್ ವೇನಲ್ಲಿ ನಾವು ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ಬೋದಾಗುತ್ತೆ. ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾ ಹೋಗ್ತೀನಿ. ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ನೀವು ಕೋವಿಡ್ ಟೈಮ್ನಲ್ಲಿ ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾರ್ಕೆಟ್ನಲ್ಲಿ ಮಾಡಿರ್ತೀರ. ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ಇದೆ. ಈಗ ನೀವು ಆ ಒಂದು ಅಮೌಂಟನ್ನು ರಿಡೀಮ್ ಮಾಡ್ಕೋಬೇಕು ಅಂತ ಇದ್ದರೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದಾಗ ನಿಮ್ಮ 10 ಲಕ್ಷದ ಇನ್ವೆಸ್ಟ್ಮೆಂಟ್ 18 ಲಕ್ಷ ಆಗಿರುತ್ತೆ. ಒಂದೇ ಬಾರಿಗೆ ನೀವು 18 ಲಕ್ಷ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ರಿಡೀಮ್ ಮಾಡಿಕೊಂಡಾಗ 8 ಲಕ್ಷದ ಪ್ರಾಫಿಟ್ಸ್ ನಿಮಗೆ ಬರುತ್ತೆ. 1.25 ಲಕ್ಷಕ್ಕೆ ಅಂದರೆ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿರೋದ್ರಿಂದ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಬಟ್ ಮಿಕ್ಕಿರುವಂಥ 6,75,000 ಅಮೌಂಟ್ ಏನಿದೆ ಅದರ ಮೇಲೆ ನೀವು 12.5%ನಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಇಂಟೆಲಿಜೆಂಟಾಗಿ ನೀವು ಇಲ್ಲಿ ರಿಡೆಮ್ಷನ್ಸ್ಗಳನ್ನು ಮಾಡ್ಕೊಳ್ತಾ ಹೋದರೆ ಆಗ ನೀವು ಆ ಒಂದು ಟ್ಯಾಕ್ಸನ್ನು ಸೇವ್ ಮಾಡ್ಬೋದು. ಇಲ್ಲಿ ಮ್ಯೂಚುವಲ್ ಫಂಡ್ನ ಎಕ್ಸಾಂಪಲನ್ನು ನಾನು ಕನ್ಸಿಡರ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೇಮ್ ಸ್ಟ್ರಾಟಜಿಯನ್ನು ಸ್ಟಾಕ್ಗಳಲ್ಲಿ ಕೂಡ ಫಾಲೋ ಮಾಡ್ಬೋದು. ಬಟ್ ಸ್ವಲ್ಪ ಮಟ್ಟಿಗೆ ಲಿಮಿಟೇಷನ್ಸ್ ಇರುತ್ತೆ. ಯೂಶಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಮ್ಯೂಚುವಲ್ ಫಂಡ್ಗಳಲ್ಲಿ ಡೈವರ್ಸಿಫೈಡ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಳಲ್ಲಿ 30%ನಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನಿಫ್ಟಿ ನೆಕ್ಸ್ಟ್ 50 ಮಿಡ್ ಕ್ಯಾಪ್ಗಳಲ್ಲಿ 20-25%ನ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಅದೇ ರೀತಿಯಲ್ಲಿ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ 25% ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸ್ಮಾಲ್ ಕ್ಯಾಪ್ಗಳಲ್ಲಿ ಲಿಮಿಟೆಡ್ ಇನ್ವೆಸ್ಟ್ಮೆಂಟನ್ನು ಇಡ್ಬೋದು. 10-15% ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಈ ರೀತಿಯಲ್ಲಿ ನಿಮ್ಮ ಟೋಟಲ್ ಅಮೌಂಟ್ ಏನಿದೆ ಆ ಒಂದು ಅಮೌಂಟನ್ನು ಡಿವೈಡ್ ಮಾಡಿ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳು ಅವೈಲೇಬಲ್ ಇದೆ. ಅಲ್ಲಿ ನಿಮಗೆ ಒಳ್ಳೊಳ್ಳೆ ಫಂಡ್ಗಳನ್ನು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಗಳನ್ನು ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕೂಡ ನೀವು ನೋಡ್ಬೋದಾಗುತ್ತೆ. ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡಿ ನೀವು ಮೊದಲು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟ್ರಾಟಜಿಗೆ ಬರೋದಾದರೆ 5 ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಲಾರ್ಜ್ ಕ್ಯಾಪ್ ಫಂಡ್, ಒಂದು ನಿಫ್ಟಿ ನೆಕ್ಸ್ಟ್ 50 ಫಂಡ್ ಅಥವಾ ಮಿಡ್ ಕ್ಯಾಪ್ ಫಂಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಸೆಕ್ಟೋರಿಯಲ್ ಫಂಡನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ಒಂದು ಸ್ಮಾಲ್ ಕ್ಯಾಪ್ ಫಂಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿಯಲ್ಲಿ 5 ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ 5 ಫಂಡ್ಗಳಲ್ಲಿ ನೀವು ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಇರ್ತೀರಾ 30-20-15 ಈ ರೀತಿಯಲ್ಲಿ ಅಮೌಂಟನ್ನು ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಯೂಶಲಿ ಮಾರ್ಕೆಟ್ ಕರೆಕ್ಷನ್ನ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಈಗ ಕೂಡ ಮಾರ್ಕೆಟ್ ವೀಕ್ ಇರೋದ್ರಿಂದ ಈಗ ಕೂಡ ಈ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ಬೋದು. ಹಾಗೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ಮೇಲೆ ಈ ಫಂಡ್ಗಳು ನೆಗೆಟಿವ್ ಆಗ್ತದೆ ಅಂದರೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದೆ. ನೀವೇನು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರಿ ಆ ಒಂದು ಲೆವೆಲ್ನಿಂದ
ಈಗ ನನಗೆ ನೆಗೆಟಿವ್ ರಿಟರ್ನ್ಸ್ ಬರ್ತಿದೆ ಅಂತ ಅನ್ನಿಸ್ದಾಗ ಅದೇ ಫಂಡ್ಗಳಲ್ಲಿ ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಲೆವೆಲ್ನಿಂದ ಯಾವಾಗ ಫಂಡ್ಸ್ ಪಾಸಿಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಲೆವೆಲ್ನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡ್ಕೋಬೋದು. ಹಾಗೆ ಲಾಸ್ಟ್ ಇನ್ವೆಸ್ಟ್ಮೆಂಟ್ ಡೇಟ್ ಏನಿದೆ ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಈ ಒಂದು ಡೇಟ್ನಿಂದ 1 ವರ್ಷದ ಕಾಲ ನೀವು ಆ ಫಂಡ್ನಲ್ಲಿ ಯಾವುದೇ ರೀತಿಯ ಯೂನಿಟ್ಸ್ಗಳನ್ನು ಪರ್ಚೇಸ್ ಮಾಡಬಾರ್ದು. ಸೊ ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂತು ಅಂದರೆ ಆಗ ಇನ್ನೊಂದು ಲಾಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಸೇಮ್ ಕ್ಯಾಟಗರಿಯ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ ಇದೇ ಕ್ಯಾಟಗರಿಯ ಬೇರೆ ಫಂಡ್ಗಳನ್ನು ಆಯ್ಕೆ ಮಾಡಿ ಆ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡೋದ್ರಿಂದ 1.25 ಲಕ್ಷದವರೆಗೂ ಅಮೌಂಟ್ಗೆ ಯಾವುದೇ ರೀತಿಯ ಟ್ಯಾಕ್ಸಸನ್ನು ನೀವು ಪೇ ಮಾಡೋದಿಲ್ಲ. ಸೊ ಈ ಒಂದು ಸ್ಟ್ರಾಟಜಿ ಎಲ್ರಿಗೂ ಕೂಡ ಅಪ್ಲೈ ಆಗೋದಿಲ್ಲ. ಶಾರ್ಟ್ ಟರ್ಮ್ನಲ್ಲಿ ನಾನು ಗೇನ್ಸನ್ನು ಮಾಡಬೇಕು ಅಂತ ಇದ್ದರೆ ಈ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ಬೋದು. ಸೊ ಲಾಂಗ್ ಟರ್ಮ್ನ ವ್ಯೂವನ್ನೇ ಇಟ್ಕೋತೀನಿ ಅಂದರೆ ಲಾಂಗ್ ಟರ್ಮ್ಗೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸಾಕಷ್ಟು ಜನ SIP ಕೂಡ ಮಾಡ್ತಿರ್ತೀರ, ಸೇಮ್ ಫಂಡ್ಗಳಲ್ಲಿ SIP ಆಗ್ತಾ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದಾಗುತ್ತೆ. ಹಾಗೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ಸ್ಗಳು ಕೂಡ ಅವೈಲೇಬಲ್ ಇರೋದ್ರಿಂದ ಪ್ರತಿ ವರ್ಷ ಇಷ್ಟು ಅಮೌಂಟ್ ಅಂತ ಟ್ಯಾಕ್ಸ್ ಫ್ರೀ ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಆ ಸ್ಟ್ರಾಟಜಿ ಕೂಡ ಯೂಸ್ ಮಾಡ್ಕೋಬೋದಾಗುತ್ತೆ. ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿ ನಿಮಗೆ ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ಇಲ್ಲಿ 2 ಲಕ್ಷದ ಇನ್ವೆಸ್ಟ್ಮೆಂಟ್ ಇದೆ. ಸದ್ಯಕ್ಕೆ ಕೇವಲ 6,000 ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗುತ್ತೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ ಡೌನ್ ಆಗಿದೆ. ಇಲ್ಲಿ ನನ್ನ ಪೋರ್ಟ್ಫೋಲಿಯೋನ ಕೂಡ ತೋರಿಸ್ತೀನಿ. ಈ ಒಂದು ಪೋರ್ಟ್ಫೋಲಿಯೋನಲ್ಲಿ ನಿಮಗೆ 10 ಹೋಲ್ಡಿಂಗ್ಸ್ ನೋಡೋದಕ್ಕೆ ಸಿಗುತ್ತೆ. 10 ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀನಿ. ಕೆಲವು ಫಂಡ್ಗಳಲ್ಲಿ ಆಲ್ರೆಡಿ ಆ ಒಂದು ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡಿದ್ದೀನಿ. ಅಂದರೆ ನಾನೇನು ನಿಮಗೆ ಲಾಟ್ ಎ, ಲಾಟ್ ಬಿ ಬಗ್ಗೆ ಹೇಳಿದ್ದೆ, ಆ ರೀತಿಯ ಫಂಡ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಪಾಸಿಟಿವ್ ಆಗಿ ಇರುವಂತಹ ಫಂಡ್ಸ್ ಏನಿದೆ, ಇದು ನಾನು 1 ವರ್ಷದ ಹಿಂದೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಂಥ ಫಂಡ್ಸ್ ಆಗಿರುತ್ತೆ. ಜಸ್ಟ್ ಒಂದು ಫಂಡ್ ಅನ್ನ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನನ್ನ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಲ್ಲಿ ಇದೆ ಅಂತ. ಇಲ್ಲಿ ನೀವು ಚಾರ್ಟ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಡೇಟ್ಸ್ ಏನಿದೆ ಅದು ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಜಸ್ಟ್ ಇದನ್ನ ಝೂಮ್ ಮಾಡಿ ನಿಮಗೆ ತೋರಿಸೋದಾದ್ರೆ ಕೊನೆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಏಪ್ರಿಲ್ 4, 2025 ಆಗಿದೆ. ಅಂದ್ರೆ ಇವತ್ತಿನ ದಿನಕ್ಕೆ ಏಪ್ರಿಲ್ 5 ಆಲ್ರೆಡಿ ಈ ಒಂದು ಕೊನೆ ಇನ್ವೆಸ್ಟ್ಮೆಂಟ್ ನಿಂದ 1 ವರ್ಷ ಕಂಪ್ಲೀಟ್ ಆಗಿದೆ. ಈ ಒಂದು ಫಂಡ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ದು 2023 ಸೆಪ್ಟೆಂಬರ್ ನಲ್ಲಿ. ಆಲ್ಮೋಸ್ಟ್ 2 ವರ್ಷಗಳ ಕಾಲ ಈ ಒಂದು ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. ಅದಾದ್ಮೇಲೆ ಈಗ ಕಳೆದ 1 ವರ್ಷದಲ್ಲಿ ಯಾವುದೇ ರೀತಿಯ ಒಂದು ಯೂನಿಟ್ಸ್ ಗಳನ್ನ ನಾನು ಆಡ್ ಮಾಡಿಲ್ಲ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದೆ. ನಾನು ಈಗ ಈ ಒಂದು ಫಂಡ್ ನಲ್ಲಿ ಎಲ್ಲಾ ಯೂನಿಟ್ಸ್ ಗಳನ್ನ ಸೇಲ್ ಮಾಡಿದ್ರು ಕೂಡ ಈಗೇನು ಪ್ರಾಫಿಟ್ಸ್ ಇದೆ ಆ ಪ್ರಾಫಿಟ್ಸ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಯೂಶಲಿ ಮಾರ್ಕೆಟ್ ಡೌನ್ ಇದ್ದಾಗ ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ನೀವು ಬೇಕಿದ್ರೆ ಒಂದೇ ಬಾರಿ ಲಂಸಮ್ ಅನ್ನ ಇನ್ವೆಸ್ಟ್ ಮಾಡಿ ಕೂಡ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನ ಬಳಸ್ಕೊಂಡು ಪ್ರಾಫಿಟ್ಸ್ ಅನ್ನ ಮಾಡ್ಕೋಬಹುದಾಗುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರ ನೀವು SIP ಮಾಡ್ತಿದ್ರು ಕೂಡ ಈ ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡಬಹುದು. ಕಂಟಿನ್ಯೂಸ್ ಆಗಿ SIP ಮಾಡ್ತಾ ಹೋಗಿ ಅದಾದ್ಮೇಲೆ ಆ ಫಂಡ್ ಅಲ್ಲಿ SIP ಅನ್ನ ಸ್ಟಾಪ್ ಮಾಡಿ 1 ವರ್ಷಗಳ ಕಾಲ ಆ ಫಂಡ್ ಅನ್ನ ಅದೇ ರೀತಿಯಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಒಳ್ಳೆ ಒಂದು ಪ್ರಾಫಿಟ್ಸ್ ಬಂದಾಗ ಆಗ ನೀವು ಎಕ್ಸಿಟ್ ಆಗ್ಬೋದಾಗುತ್ತೆ. ಈಗಲೂ ನನಗೆ ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ 10% ರಿಟರ್ನ್ ಜನರೇಟ್ ಆಗ್ತಿರೋದು ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ಮಾರ್ಕೆಟ್ ರಿಕವರ್ ಆದಾಗ 15-20% ರಿಟರ್ನ್ ಬಂದಾಗ ನಾನು ಕಂಪ್ಲೀಟ್ ಆಗಿ ಎಲ್ಲಾ ಯೂನಿಟ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಅದೇ ರೀತಿಯಲ್ಲಿ ಕೋಟಕ್ ಮಿಡ್ ಕ್ಯಾಪ್ ಫಂಡ್, ಆಕ್ಸಿಸ್ ಲಾರ್ಜ್ ಕ್ಯಾಪ್ ಫಂಡ್, ಈ ರೀತಿಯಲ್ಲಿ ಸಾಕಷ್ಟು ಫಂಡ್ ಗಳು ಅವೈಲೇಬಲ್ ಇದೆ. ಅದರಲ್ಲಿ ನಾನು ಮೊದಲನೇ ಲಾಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. ಹಾಗೆ 2ನೇ ಲಾಟ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ಗೆ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡ್, ಇದನ್ನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಜುಲೈ 2025 ಅಂದ್ರೆ ಏಪ್ರಿಲ್ 2025 ಒಂದು ಲಾಟ್ ಅನ್ನ ಎಂಡ್ ಮಾಡಿದಾಗ ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ಯಾವಾಗ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಆಗ ಇನ್ನೊಂದು ಲಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಲಾಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಈಗಲೂ ಕೂಡ ಈ ಒಂದು ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ರೀಸೆಂಟ್ ಆಗಿ ಕೂಡ ಯೂನಿಟ್ಸ್ ಗಳು ಆಡ್ ಆಗ್ತಿರೋದ್ರಲ್ಲಿ ನಿಮಗೆ ಕಾಣಿಸ್ತಿರುತ್ತೆ. ಕಂಪ್ಲೀಟ್ ಆಗಿ ಡೇಟ್ ಅನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ಈಗಿನ ಅಂದ್ರೆ ಮಾರ್ಚ್ 2026 ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಮಾರ್ಕೆಟ್ ನಲ್ಲಿ ಕಲೆಕ್ಷನ್ ಇದ್ದಾಗ ಯೂನಿಟ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋದ್ರೆ ಮುಂದೆ ಮಾರ್ಕೆಟ್ ರಿಕವರ್ ಆದಾಗ ಪ್ರಾಫಿಟ್ಸ್ ಜನರೇಟ್ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ನಾವು ಸ್ಟ್ರಾಟಜಿಯನ್ನ ಫಾಲೋ ಮಾಡಿಕೊಂಡು ಲೀಗಲ್ ವೇ ನಲ್ಲಿ ಟ್ಯಾಕ್ಸಸ್ ಅನ್ನ ಸೇವ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಈ ಒಂದು ಪೋರ್ಟ್ಫೋಲಿಯೋ ಏನಿದೆ ಇದೊಂದು ಜಸ್ಟ್ ಸ್ಯಾಂಪಲ್ ಆಗಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೇನೆ ಫ್ಲೆಕ್ಸಿ ಕ್ಯಾಪ್ ಈ ರೀತಿಯ ಒಂದು ಡೈವರ್ಸಿಫಿಕೇಶನ್ ಇದೆ. ಈ ರೀತಿಯಲ್ಲಿ ಯಾವ್ದಾದ್ರು ಒಂದು ಫಂಡ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಬಟ್ ಇನ್ನೊಂದು ಫ್ಯಾಕ್ಟರ್ ನ ಗಮನದಲ್ಲಿ ಇಟ್ಕೋಬೇಕು, ಅದು ಎಕ್ಸಿಟ್ ಲೋಡ್. ಎಕ್ಸಾಂಪಲ್ ಈಗ ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನ ನಾನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲಾ ಮ್ಯೂಚುವಲ್ ಫಂಡ್ ಗಳಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಹಾಗೇನೆ ಎಕ್ಸಿಟ್ ಲೋಡ್ ಇರುತ್ತೆ.
ಎಕ್ಸ್ಪೆನ್ಸ್ ರೇಷಿಯೋ ಅಂದಾಗ ನೀವೇನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅದರಲ್ಲಿ 0.59% ನಷ್ಟು ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಅಂದ್ರೆ ನೀವು ₹100 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ 59 ಪೈಸೆಯಷ್ಟು ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಎಕ್ಸ್ಪೆನ್ಸಸ್ ಅನ್ನ ನೀವು ಕೈಯಿಂದ ಪೇ ಮಾಡೋದಿಲ್ಲ. NAV ವ್ಯಾಲ್ಯೂ ಏನಿರುತ್ತೆ ಈ ಒಂದು NAV ವ್ಯಾಲ್ಯೂ ನಲ್ಲಿ ಈ ಎಕ್ಸ್ಪೆನ್ಸ್ ರೇಷಿಯೋ ಮೈನಸ್ ಆಗ್ತಾ ಬರುತ್ತೆ. ಅದಾದ್ಮೇಲೆ NAV ಡಿಸೈಡ್ ಆಗೋದು. ಸೊ ಪ್ರತಿದಿನ ಇದರ ಒಂದು ಕ್ಯಾಲ್ಕುಲೇಷನ್ಸ್ ಬ್ಯಾಕ್ ಎಂಡ್ ಅಲ್ಲಿ ಆಗುತ್ತೆ. ಆಮೇಲೆ ನಿಮಗೆ NAV ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೇದು. ಬಟ್ ಕೆಲವು ಒಳ್ಳೊಳ್ಳೆ ಫಂಡ್ ಗಳಲ್ಲಿ ಅಂದ್ರೆ ಆಕ್ಟಿವ್ಲಿ ಮೇಂಟೈನ್ ಮಾಡುವಂತ ಫಂಡ್ ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಈ ಒಂದು ಸ್ಟ್ರಾಟಜಿಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಕ್ಸಿಟ್ ಲೋಡ್ ಆಗಿರುತ್ತೆ. ನಾನು ಈ ಎಕ್ಸಿಟ್ ಲೋಡ್ ನ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೀವೇನಾದ್ರೂ ಈ ಒಂದು ಫಂಡ್ ನಲ್ಲಿ ಇನಿಷಿಯಲ್ 10% ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ ಅದನ್ನ 1 ವರ್ಷದ ಒಳಗಾಗಿ ಏನಾದ್ರೂ ಸೆಲ್ ಮಾಡಿದ್ರೆ ಅದರ ಮೇಲೆ ನಿಮಗೆ 1% ನ ಎಕ್ಸಿಟ್ ಲೋಡ್ ಅಪ್ಲೈ ಆಗುತ್ತೆ. ಅಂದ್ರೆ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಸೆಲ್ ಮಾಡ್ತೀರಾ ಅಂದ್ರೆ ₹1,000 ಎಕ್ಸಿಟ್ ಲೋಡ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಒಂದು ಫ್ಯಾಕ್ಟರ್ ನ ಗಮನದಲ್ಲಿ ಇಟ್ಕೋಬೇಕು. ಕೆಲವೊಂದು ಫಂಡ್ ಗಳಲ್ಲಿ ಇದು 2 ವರ್ಷ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಎಕ್ಸಿಟ್ ಲೋಡ್ 2% ಇದೆ. ಹಾಗೆ ಈ ಒಂದು ಐ ಬಟನ್ ನ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಬಹುದು 10% ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ನೀವೇನಾದ್ರೂ 365 ದಿನಗಳ ಒಳಗಾಗಿ ಸೆಲ್ ಮಾಡಿದ್ರೆ ಅದರ ಮೇಲೆ ನಿಮಗೆ 2% ನ ಎಕ್ಸಿಟ್ ಲೋಡ್ ಅಪ್ಲೈ ಆಗುತ್ತೆ. ಅದೇ 730 ದಿನಗಳ ಒಳಗಾಗಿ ಸೆಲ್ ಮಾಡಿದ್ರೆ 1% ನ ಎಕ್ಸಿಟ್ ಲೋಡ್ ಅಪ್ಲೈ ಆಗುತ್ತೆ. ಅಂದ್ರೆ 2 ವರ್ಷಗಳ ಕಾಲ ಆ ಯೂನಿಟ್ಸ್ ಗಳನ್ನ ನೀವು ಹೋಲ್ಡ್ ಮಾಡಬೇಕಾಗುತ್ತೆ. ಎಕ್ಸಿಟ್ ಲೋಡ್ ಅನ್ನ ಅಬ್ಸರ್ವ್ ಮಾಡಿ ಆಮೇಲೆ ಯೂನಿಟ್ಸ್ ಗಳನ್ನ ಸೆಲ್ ಮಾಡಬೇಕು. ಇಲ್ಲ ಅಂದ್ರೆ ಪೆನಾಲ್ಟಿ ರೀತಿಯಲ್ಲಿ ಅಮೌಂಟ್ ಚಾರ್ಜ್ ಆಗುತ್ತೆ. ಹಾಗೆ ಯಾವುದೇ ಒಂದು ಫಂಡ್ ನಲ್ಲಿ ನೀವು ಯೂನಿಟ್ಸ್ ಗಳನ್ನ ಸೆಲ್ ಮಾಡಿದಾಗ ನೀವು ಮೊದಲು ಪರ್ಚೇಸ್ ಮಾಡಿದಂತ ಯೂನಿಟ್ಸ್ ಗಳು ಸೆಲ್ ಆಗೋದಿಲ್ಲ. ಕೊನೆಯಲ್ಲಿ ಏನು ಯೂನಿಟ್ಸ್ ಗಳನ್ನ ಪರ್ಚೇಸ್ ಮಾಡಿರ್ತೀರ ಆ ಯೂನಿಟ್ಸ್ ಗಳು ಸೆಲ್ ಆಗುತ್ತೆ. ಕೇವಲ ಅರ್ಧದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಸೆಲ್ ಮಾಡ್ತೀನಿ ಆಗ ನಾನು ಮೊದಲೇನು ಯೂನಿಟ್ಸ್ ಗಳನ್ನ ಪರ್ಚೇಸ್ ಮಾಡಿದ್ದೆ ಆ ಯೂನಿಟ್ಸ್ ಸೆಲ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಆ ರೀತಿಯಲ್ಲಿ ಇದು ವರ್ಕ್ ಆಗೋದಿಲ್ಲ. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಆಗಿರುತ್ತೆ. ಆದ್ರಿಂದ ಕೇರ್ಫುಲ್ ಆಗಿ ಯೂನಿಟ್ಸ್ ಗಳನ್ನ ಸೆಲ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಮೊದಲು ಪರ್ಚೇಸ್ ಮಾಡಿದಂತ ಯೂನಿಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ಸೆಲ್ ಮಾಡುವಂತ ಆಪ್ಷನ್ ಇರೋದಿಲ್ಲ. ಆದ್ರಿಂದ ನೀವು ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡುವಾಗ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ಲೀಸ್ಟ್ 1 ವರ್ಷದ ಮುಂಚೆ ಸ್ಟಾಪ್ ಮಾಡಿರ್ಬೇಕಾಗತ್ತೆ. ಅಥವಾ ಇಲ್ಲಿ ನಿಮಗೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಜಸ್ಟ್ ನಿಮ್ಮ ಹೋಲ್ಡಿಂಗ್ ಏನಿದೆ ಅಲ್ಲಿ 3 ಡಾಟ್ಸ್ ಅವೈಲೇಬಲ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅನ್ನುವಂತ ಆಪ್ಷನ್ ಇದೆ. ಇಲ್ಲಿ ನೀವು ಮಂತ್ಲಿ ಎಷ್ಟು ಅಮೌಂಟ್ ಅನ್ನ ರಿಡೀಮ್ ಮಾಡಬೇಕು ಅಂತ ಇದೀರಾ ಅದನ್ನ ಸೆಲೆಕ್ಟ್ ಮಾಡಿ ವಿಡ್ರಾವಲ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಇಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ, ಫ್ರೀಕ್ವೆನ್ಸಿ ಕೂಡ ಅವೈಲೇಬಲ್ ಇರುತ್ತೆ. ಅದರ ಬೇಸಿಸ್ ಮೇಲೆ ಯೂನಿಟ್ಸ್ ಗಳನ್ನ ನೀವು ರಿಡೀಮ್ ಮಾಡ್ಕೊಳ್ತಾ ಹೋಗ್ಬೋದು. 1 ವರ್ಷದ ನಂತರ ಈ ರೀತಿಯ ಒಂದು ರಿಡೆಂಪ್ಷನ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಿ 1 ವರ್ಷಕ್ಕೆ 1,25,000 ಒಳಗಿನ ರಿಡೆಂಪ್ಷನ್ಸ್ ಗಳನ್ನ ಮಾಡ್ಕೊಂಡ್ರೆ ಆಗ ನಿಮ್ಗೆ ಟ್ಯಾಕ್ಸಸ್ ಅಪ್ಲೈ ಆಗೋದಿಲ್ಲ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಬೇಕು ಅಂದ್ರೆ ಆ ಯೂನಿಟ್ಸ್ ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ 1 ವರ್ಷಕ್ಕೂ ಮೇಲೆ ಇರಬೇಕಾಗತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಗಮನದಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಕೋಬೇಕು. ಸೊ ಈ ಒಂದು ಸ್ಟ್ರಾಟಜಿ ಕೆಲವೊಂದಿಷ್ಟು ಸಿಚುವೇಶನ್ಸ್ಗಳಲ್ಲಿ ವರ್ಕ್ ಆಗುತ್ತೆ, ಕೆಲವು ಸಿಚುವೇಶನ್ಸ್ಗಳಲ್ಲಿ ರಿಸ್ಕ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಸೊ ಯಾವ ಸಿಚುವೇಶನಲ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ನೀವು ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಹಾಗೆ 12 ತಿಂಗಳುಗಳ ಕಾಲ ಆ ಫಂಡ್ನಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟನ್ನು ಮಾಡದೆ ನಿಮ್ಮ ಯೂನಿಟ್ಸ್ಗಳನ್ನು ಒಂದೇ ಬಾರಿ ರಿಡೀಮ್ ಮಾಡಿಕೊಂಡಾಗ ಈ ಸ್ಟ್ರಾಟಜಿ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಹಾಗೆಯೇ ನಿಮ್ಮ ಗೇನ್ ಏನಿದೆ 1.25 ಲಕ್ಷದ ಲಿಮಿಟ್ನಲ್ಲಿ ಇರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಪ್ರಾಫಿಟ್ಸ್ ಇದ್ದರೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಬಟ್ 1.25 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರಾಫಿಟ್ಸ್ ಏನಿರುತ್ತೆ ಅದರ ಮೇಲೆ ಮಾತ್ರ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಹಾಗೆ ಈ ಒಂದು ಅಮೌಂಟ್ ಏನು ಬರುತ್ತೆ ಅದನ್ನು ಮತ್ತೆ ನೀವು ಇನ್ನೊಂದು ಲಾಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಆಗ ನಿಮ್ಮ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಕೆಲವೊಂದಿಷ್ಟು ರಿಸ್ಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಜನ ಒಂದು ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಥವಾ ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಅದರಲ್ಲಿ 20-25 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿ ಕಾಂಪೌಂಡಿಂಗನ್ನು ಮಾಡಬೇಕು ಅಂತ ಇರ್ತೀರಾ. ಸೊ ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದ್ದರೆ ಈ ಸ್ಟ್ರಾಟಜಿಯನ್ನು ಬಳಸೋದಕ್ಕೆ ಹೋಗಬೇಡಿ. ಜಸ್ಟ್ ಒಂದು ನಾಲೆಜ್ಗೋಸ್ಕರ ಇದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಸ್ಟ್ರಾಟಜಿ ಏನಿರುತ್ತೆ ಅದ್ರ ಪ್ರಕಾರ ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆಯೇ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಸಾಕಷ್ಟು ಫಂಡ್ಸ್ಗಳು ಬರುತ್ತೆ. ಯಾವ ಫಂಡ್ನಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನು ನೀವು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬೋದು. ಅಷ್ಟು ಫಂಡ್ಗಳನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು. ಸೊ ಮ್ಯೂಚುವಲ್ ಫಂಡ್ನಲ್ಲಿ ಕಳೆದ 5-6 ವರ್ಷಗಳಿಂದ ಇನ್ವೆಸ್ಟ್ ಮಾಡ್ತಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಟೂಲನ್ನು ಯಾವ ರೀತಿಯಲ್ಲಿ ಬಳಸೋದು ನನಗೆ ಗೊತ್ತಿದೆ ಅಂತ ಇದ್ದರೆ ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ಬೋದು. ಸೊ ಸಾಕಷ್ಟು ಜನ ಕಾಯಿನ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತೀರಾ ಅಥವಾ ಗ್ರೋ, ಏಂಜಲ್ ಒನ್ ಈ ರೀತಿಯಲ್ಲಿ ಸಾಕಷ್ಟು ಪ್ಲಾಟ್ಫಾರ್ಮ್ಗಳನ್ನು ಬಳಸ್ತಿರ್ತೀರಾ. ಸೊ ಅಲ್ಲಿ ಯಾವ ರೀತಿಯಲ್ಲಿ ಯೂನಿಟ್ಸ್ಗಳನ್ನು ಆ್ಯಡ್ ಮಾಡೋದು, ಯಾವ ರೀತಿಯಲ್ಲಿ ವಿಡ್ರಾ ಮಾಡ್ಕೊಳ್ಳೋದು ಅದೆಲ್ಲ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ.
ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಮೇಜರ್ ಆಗಿ ಮಾರ್ಕೆಟ್ ಏನಾದರೂ 1 ವರ್ಷದ ಸಮಯದಲ್ಲಿ ಒಳ್ಳೆ ರಿಟರ್ನ್ಸನ್ನು ಕೊಡಲಿಲ್ಲ ಅಂದರೆ ಮೊದಲನೇ ಲಾಟನ್ನೇ ನೀವು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಎರಡನೇ ಲಾಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿ ಬರುತ್ತೆ. ಮತ್ತೆ ಮೊದಲನೇ ಲಾಟ್ನಲ್ಲಿ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದಾಗ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನುವಂಥ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಶಾರ್ಟ್ ಟರ್ಮ್ನಲ್ಲಿ ಯೂನಿಟ್ಸ್ಗಳನ್ನು ಸೆಲ್ ಮಾಡ್ತೀನಿ, ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸ್ ಮಾಡ್ತೀನಿ ಅಂದರೆ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು ಬಳಕೆ ಮಾಡ್ಕೋಬೋದಾಗುತ್ತೆ. ಇದರಿಂದ ಪ್ರಾಫಿಟ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಸಾಕಷ್ಟು ಜನ ಮಾಡ್ತಾರೆ, ಬಟ್ ಸ್ಮಾರ್ಟ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಈ ರೀತಿಯ ಸ್ಟ್ರಾಟಜಿಗಳನ್ನು ಬಳಸ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ರೆಗ್ಯುಲರ್ ಆಗಿ ಇನ್ಕಮ್ ಕೂಡ ಜನರೇಟ್ ಆಗ್ತಿರುತ್ತೆ. ಹಾಗೆ ಟ್ಯಾಕ್ಸನ್ನು ಕೂಡ ನಾವು ಸೇವ್ ಮಾಡ್ತಾ ಹೋಗ್ಬೋದು. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಶಾರ್ಟ್ ಟರ್ಮ್ನಲ್ಲಿ ಶೇರ್ಸ್ಗಳನ್ನು ಅಥವಾ ಮ್ಯೂಚುವಲ್ ಫಂಡ್ಗಳನ್ನು ಸೆಲ್ ಮಾಡಿದ್ರೆ ಟ್ಯಾಕ್ಸ್ ಪೇ ಮಾಡಬೇಕಾಗಿ ಬರುತ್ತಲ್ಲ ಅಂತ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡೋದಿಲ್ಲ. ಈ ರೀತಿಯಲ್ಲಿ ಇಂಟೆಲಿಜೆಂಟಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಟ್ಯಾಕ್ಸನ್ನು ಕೂಡ ಸೇವ್ ಮಾಡ್ಬೋದು, ರೆಗ್ಯುಲರ್ ಪ್ರಾಫಿಟ್ಸ್ಗಳನ್ನು ಕೂಡ ತೊಗೋಬೋದಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.